ವಿದ್ಯಾರ್ಥಿಗಳಿಗೆ ಧ್ಯೇಯ ಇರಬೇಕು, ಅಂದುಕೊಂಡದ್ದನ್ನ ಸಾಧಿಸುವ ಛಲ ಬಹಳ ಮುಖ್ಯ ಎಂದು ಶಾಸಕಿ ನಯನಾ ಮೋಟಮ್ಮ ಅಭಿಪ್ರಾಯಪಟ್ಟರು. ಚಿಕ್ಕಮಗಳೂರು ನಗರದ ಹೊರವಲಯದಲ್ಲಿರುವ ಶ್ರೀ ಸಾಯಿ ಏಂಜಲ್ಸ್ ಕಾಲೇಜಿನಲ್ಲಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಬದಲಾದ ಸನ್ನಿವೇಶದಲ್ಲಿ ಹೊಸ ಆಲೋಚನೆಗಳೊಂದಿಗೆ ಹೊಸ ರಾಜಕೀಯ ವ್ಯಾಕರಣವನ್ನು ಮುಂದಿನ ಪೀಳಿಗೆ ತಿಳಿದುಕೊಳ್ಳುವ ಅವಶ್ಯಕತೆ ಇದೆ ಎಂದರು. ಕಾಲೇಜಿನ ಪೋಸ್ಟರ್ ಆಗಿರುತ್ತೆ. ಸಾಧಕ ವಿದ್ಯಾರ್ಥಿಗಳನ್ನ ಜಗತ್ತಿಗೆ ಅನಾವರಣ. ಮೊದಲನೇದಾಗಿ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್. ಇವತ್ತು ಟಾಪರ್ಸ್ ಆಗಿ ಜಿಲ್ಲೆಯಿಂದ ಮತ್ತೆ ಸ್ಟೇಟ್ ಅಲ್ಲಿ ಒಳ್ಳೊಳ್ಳೆ ರ್ಯಾಂಕ್ಸ್ ನೀಟ್ಸ್ ಮತ್ತೆ ಸಿಇಟಿ ಅಲ್ಲಿ ಹಾಗೂ ಏನು PUC ಅಲ್ಲಿ ನೀವು ತಗೊಂಡಿದ್ದೀರಾ. ನಿಮ್ಮೆಲ್ಲರ ಭವಿಷ್ಯ ಉಜ್ವಲವಾಗಿರ್ಲಿ, ತುಂಬಾ ಚೆನ್ನಾಗಿ ಓದ್ಬಿಟ್ಟು ನಿಮ್ ಕಾಲ್ ಮೇಲೆ ನಿಂತ್ಕೊಳ್ಳುವಂತ ಒಂದು ಮಟ್ಟಕ್ಕೆ ನೀವೆಲ್ಲ ತಲುಪಿ ಅಂತ ನಾನು ನಿಮ್ಗೆಲ್ಲರಿಗೂ ಹೇಳಲಿಕ್ಕೆ ಬಯಸ್ತೀನಿ. ನಿಮ್ಮ ತಂದೆ ತಾಯಿಗಳಿಗೂ ಕಂಗ್ರ್ಯಾಚುಲೇಷನ್ಸ್ ಹೇಳಲಿಕ್ಕೆ ಬಯಸ್ತೀನಿ, ಹಾಗೂ ನಿಮ್ಮ ಕಾಲೇಜಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಹೇಳಲಿಕ್ಕೆ ಬಯಸ್ತೀನಿ. ಯಾಕಂದ್ರೆ ಈ ಮಟ್ಟಕ್ಕೆ ಒಂದು ಚಿಕ್ಕಮಗಳೂರು ಅಂತ ಒಂದು ಜಿಲ್ಲೆಯಲ್ಲಿ ಅಷ್ಟು ಮಟ್ಟಕ್ಕೆ ಓದಿಗೆ ಪ್ರಾಮುಖ್ಯತೆ ಇಲ್ಲ. ಇದು ನಾವು ಪರಿಸರಕ್ಕೆ, ಟೂರಿಸಮಿಗೆ, ಆ ವಿಚಾರಗಳಲ್ಲಿ ನಮಗೆ ಆದ್ಯತೆ ಪ್ರಾಮುಖ್ಯತೆ ಕೊಡ್ತೀವಿ. ಆಮೇಲೆ ತುಂಬಾ ಮಲೆನಾಡಿನ ಭಾಗ ಆಗಿರೋದ್ರಿಂದ ತುಂಬಾ ದೂರದಲ್ಲಿರುವ ಊರುಗಳಿಂದ ಬಂದು ಓದೋದು ತುಂಬಾ ಕಷ್ಟ. ಬಟ್ ಆದ್ರೂ ಈ ಒಂದು ಇನ್ಸ್ಟಿಟ್ಯೂಷನ್ ಇಷ್ಟು ವರ್ಷಗಳಿಂದ ಇಲ್ಲಿ ಚಿಕ್ಕಮಗಳೂರಲ್ಲಿ ನೆಲೆಸಿ ನಿಮ್ಮಂತ ಮಕ್ಕಳನ್ನ ಬೆಳೆಸ್ತಾ ಇರೋದು ನಿಜವಾಗ್ಲೂ ಶ್ಲಾಘನೀಯ. ಯಾಕಂದ್ರೆ ನನಗೆ ತಿಳಿದ ಹಾಗೆ ಮೂಡಿಗೆರೆಯಿಂದಲೂ ಸಾಕಷ್ಟು ಮಕ್ಕಳು ಇಲ್ಲಿ ನನ್ನ ಕ್ಷೇತ್ರದಿಂದ ಬಂದು ಓದ್ತಾ ಇದ್ದೀರಾ. ಸೊ ನಿಜವಾಗ್ಲೂ ನಿಮಗೆ ಅಭಿನಂದನೆಗಳು, ಶುಭಾಶಯಗಳು. JEE, ನೀಟ್, KCET ಸಾಧಕ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಯಿತು. ವಿದ್ಯಾರ್ಥಿಗಳ ಪೋಷಕರು ಗೌರವ ಸ್ವೀಕರಿಸಿದರು.